ಸ್ನೇಹಿತರೆ ನಮಸ್ಕಾರ. ನಾನು ಗುಬ್ಬಚ್ಚಿ ಸತೀಶ್. ಈ ವಿಡಿಯೋದಲ್ಲಿ ನಾನು ಒಂದು ಬಯೋಪಿಕ್ ಅಂದರೆ ಜೀವನ ಕಥೆಯನ್ನು ಆಧರಿಸಿದ ಚಲನಚಿತ್ರ, ಹಾಲಿವುಡ್ ಚಲನಚಿತ್ರ ಮೈಕಲ್ ಸಿನಿಮಾ ಕುರಿತು ಎರಡು ಮಾತನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ. ಇದು ಮೈಕಲ್ ಜಾಕ್ಸನ್ ಅವರ ಜೀವನವನ್ನು ಆಧರಿಸಿದ ಚಿತ್ರ. ಈಗ ನಿನ್ನೆಯಿಂದ ಈ ಚಿತ್ರ ಮೈಕಲ್ 3ನೇ ವಾರಕ್ಕೆ ಬಂದಿದೆ. ಸೊ ನಾನು 2ನೇ ವಾರದಲ್ಲಿ ಈ ಸಿನಿಮಾ ನೋಡಿದೆ. ಮೈಕಲ್ ಜಾಕ್ಸನ್ ಅಭಿಮಾನಿಗಳು ನೀವಾಗಿದ್ದರೆ ಈ ಸಿನಿಮಾನ ತಪ್ಪದೆ ನೋಡಬೇಕು. ಯಾಕಂದರೆ ಅಷ್ಟು ಭಾಳ ಅರ್ಥಪೂರ್ಣವಾದ ಮತ್ತು ಮೀನಿಂಗ್ಫುಲ್ಲು, ಮತ್ತು ಆಲ್ಮೋಸ್ಟ್ ಮೈಕಲ್ ಜಾಕ್ಸನ್ನೇ ಸೀನ್ ಮೇಲೆ ಬಂದುಬಿಟ್ಟಿದ್ದಾರೆ ಅನ್ನೋ, ಫಿಲಮಲ್ಲಿ ಜೀವಿಸ್ಬಿಟ್ಟಿದ್ದಾರೆ ಅನ್ನೋಂಗೆ ಅವರ ನೆಫ್ಯೂ ಜಾಫರ್ ಜಾಕ್ಸನ್ನು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ನಾವು ಮೈಕಲ್ ಜಾಕ್ಸನ್ ಮತ್ತೆ ಹುಟ್ಟು ಬಂದಿದ್ದೀರೇನೋ ಅನ್ನೋ ರೀತಿಯಲ್ಲಿ ಈ ಸಿನಿಮಾನ ನೋಡಬೇಕಾಗತ್ತೆ. ಭಾಳ ತುಂಬ ಚೆನ್ನಾಗಿದೆ. ಮೈಕಲ್ ಜಾಕ್ಸನ್ ನಿಮಗೆಲ್ಲ ಗೊತ್ತು, ಇಂಟರ್ನ್ಯಾಷನಲ್ ಫೇಮಸ್ ಡ್ಯಾನ್ಸರು, ಸಿಂಗರು, ಲಿರಿಸಿಸ್ಟು, ಅವರೇ ಸಾಹಿತ್ಯ ಬರ್ತಿದ್ರು, ಕಂಪೋಸರ್ ಕೂಡ ಹೌದು, ಮತ್ತು ಮಹಾನ್ ಸಾಧಕ ಅಂತ ಈ ಒಂದು ಶತಮಾನದಲ್ಲಿ ಗುರುತಿಸಲ್ಪಟ್ಟಿರುವವರು. ಅವ್ರ ಬಗ್ಗೆ ಕೆಲವು ಅಪವಾದಗಳು ಕಡೆ ದಿನಗಳಲ್ಲಿ ಕೇಳ್ಪಟ್ಟಿತ್ತು. ಬಟ್ ಅದು ಈ ಸಿನಿಮಾದ ಅಂತ್ಯ ನೋಡಿದಾಗ 2ನೇ ಭಾಗ ಬರುವ ಮುನ್ಸೂಚನೆ ಇದೆ. ಅದರಲ್ಲಿ ಇದ್ರ ಬಗ್ಗೆ ಬರುತ್ತೆ ಏನೋ ಗೊತ್ತಿಲ್ಲ. ಆದರೆ ಈ ಭಾಗ ತುಂಬ ಪಾಸಿಟಿವ್ ಆಗಿ ಸಿನಿಮಾ ತೋರಿಸಿದ್ದಾರೆ. ಮೈಕಲ್ ಜಾಕ್ಸನ್ ಬಾಲ್ಯದಿಂದ ಹಿಡಿದು ಅವರು ಯಾವ ರೀತಿ ಕ್ಲಬ್ಗಳಲ್ಲಿ ಹಾಡು ಹೇಳೋಕ್ಕೆ, ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡ್ತಾರೆ ಚಿಕ್ಕ ಹುಡುಗ ಆಗಿದ್ದಾಗ. ಸೊ ಅವರ ತಂದೆ ಯಾವ ರೀತಿ ಟಾರ್ಚರ್ ಕೊಟ್ಟು ಬೆಲ್ಟಲ್ಲಿ ಹೊಡೆಯೋದು, ಸೊ ಅದನ್ನು ಅವರ ಜೀವನದ ಬಹಳ ನೋವಿನ ಭಾಗ ಅಂತ ಮೈಕಲ್ ಜಾಕ್ಸನ್ ಹಲವಾರು ಇಂಟರ್ವ್ಯೂಗಳಲ್ಲಿ ಹೇಳಿದರು. ಸೊ ಇದನ್ನು ಮತ್ತು ಕಡೆವರೆಗೂ ಕೂಡ ಅವ್ರ ತಂದೆ ಒಂದು ಮೈಕಲ್ ಜಾಕ್ಸನ್ ಅಂದರೆ ATM ಥರ, ಅಂದರೆ ಹಣ ಮಾಡೋ ಮಿಷಿನ್ ಥರ ಟ್ರೀಟ್ ಮಾಡ್ತಿರ್ತಾರೆ. ಇದನ್ನೆಲ್ಲ ಹೇಗೆ ಓವರ್ಕಮ್ ಮಾಡಿ ಮೈಕಲ್ ಜಾಕ್ಸನ್ ಇಂಡಿಪೆಂಡೆಂಟಾಗಿ ಸಾಧನೆ ಮಾಡ್ತಾರೆ ಅನ್ನೋದನ್ನು ಸಿನಿಮಾದಲ್ಲಿ ಭಾಳ ಅರ್ಥಪೂರ್ಣವಾಗಿ, ಒಳ್ಳೆ ಮ್ಯೂಸಿಕ್ ಇದೆ, ಒಳ್ಳೆ ಕ್ಯಾಮ್ರಾ ವರ್ಕು, ಒಳ್ಳೆ ಮೇಕಿಂಗು. ಆ ಜಾಫರ್ ಜಾಕ್ಸನ್ನು ಎಲ್ಲೂ ಈತನೇ ಬೇರೆ, ಮೈಕಲ್ ಜಾಕ್ಸನ್ನೇ ಬೇರೆ ಅಂತ ಅನ್ಸೋದೆಲ್ಲ. ಟೆರಿಫಿಕ್ ಮೂವಿ. ನೀವಿನ್ನೂ ನೋಡಿಲ್ಲ, OTTಗೆ ಬರೋದು ಕಾಯ್ತೀನಿ ಅನ್ನೋದಾದರೆ ದಯವಿಟ್ಟು ವೆಯ್ಟ್ ಮಾಡೋಕ್ಕೆ ಹೋಗಬೇಡಿ. ನಿನ್ನೆಯಿಂದನೂ 3ನೇ ವಾರ ಇಂಡಿಯಾದಲ್ಲಿ ಭರ್ಜರಿ ಪ್ರದರ್ಶನ ಕಾಣ್ತಾ ಇದೆ. ಈ ಹಾಲಿವುಡ್ ಸಿನಿಮಾನ ಮಿಸ್ ಮಾಡ್ದಲೆ ನೋಡಿ ಅಂತ ಹೇಳ್ತಾ, ಸ್ಟೆಪ್ ಬೈ ಸ್ಟೆಪ್ಪು ಮೈಕಲ್ ಜಾಕ್ಸನ್ನು ಚಿಕ್ಕವರಿದ್ದಾಗ ಹಾಡು ಹೇಳ್ತಾ ಇದ್ದಿದ್ದು, ಡ್ಯಾನ್ಸ್ ಮಾಡಿದ್ದು, ಕ್ಲಬ್ಬಿಗೆ ಎಂಟ್ರಿ ಆಗಿದ್ದು, ಅಲ್ಲೊಬ್ಬರು ಲೇಡಿ ಅವ್ರನ್ನ ಗುರುತಿಸಿ ಮತ್ತಷ್ಟು ಅವಕಾಶಗಳು ಕೊಡ್ತೀನಿ ಅಂತ ಹೇಳಿದ್ದು, ಅವರ ಅಣ್ಣಂದಿರ ಜೊತೆ ಅವರು ಏನು ಒಂದು ಗ್ರೂಪ್ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರ್ತಾರೆ. ಸೊ ಕಾಲಕ್ರಮೇಣ ಬೆಳೆದಂಗೆ ನಾನು ಇಂಡಿಪೆಂಡೆಂಟಾಗಿ ಹಾಡು ಹೇಳ್ತೀನಿ, ಇಂಡಿಪೆಂಡೆಂಟಾಗಿ ಆಲ್ಬಮ್ ಮಾಡ್ತೀನಿ, ಮತ್ತು ವಿಡಿಯೋ ಆಲ್ಬಮ್ ಮಾಡ್ತೀನಿ ಅಂತ ಸೊ ಮುಂದೆ ಹೋಗೋದು. ಆಮೇಲೆ ಆಗೋ ಒಂದು ದುರಂತ, ಆಲ್ಮೋಸ್ಟ್ ಆ ಬೆಂಕಿ ಅವಘಡದಲ್ಲಿ ಮೈಕಲ್ ಜಾಕ್ಸನ್ ಸಾವನ್ನೇ ಅಪ್ಪಿಡ್ತಾರೆ ಅಂದಾಗ, ಸೊ ಅವರು ಅದನ್ನು ಹೆಂಗೆ ಓವರ್ಕಮ್ ಮಾಡಿ ಅದನ್ನು ದೇವರು ಕೊಟ್ಟಂತಹ ಇನ್ನೊಂದು ಚಾನ್ಸ್ ಅಂತ ತೊಗೊಂಡು ಈ ಒಂದು ಪಾಯಿಂಟಲ್ಲಿ ಸಿನಿಮಾ ನೋಡಬೇಕಾದ್ರೆ ನನಗೆ ಪುನೀತ್ ರಾಜ್ಕುಮಾರ್ ಅವರು ನೆನಪು ಭಾಳ ಬಂದುಬಿಡ್ತು. ಯಾಕಂತಂದರೆ ಅವ್ರಿಗೆ ಇನ್ನೊಂದು ಅವಕಾಶ ದೇವರು ಕೊಡಲೇ ಇಲ್ವೇನೋ ಅಂತ ನಾನು ಭಾವಿಸಿದ್ದೀನಿ. ಸೊ ಆ ಒಂದು ಇದನ್ನು ಓವರ್ಕಮ್ ಮಾಡಿ ಅಲ್ಲಿವರೆಗೂ ಇವರ ಪ್ರಾಣಿ ಪ್ರೀತಿ ಮತ್ತು ಈ ಕ್ಯಾನ್ಸರ್ ಏನು ಆಗಿರುತ್ತೆ ಆ ಮಕ್ಕಳಿಗೆ ಈತ ಕೊಡೋ ಒಂದು ಮಾನಸಿಕ ಒಂದು ಸಪೋರ್ಟ್ ಏನಿರುತ್ತೆ, ಹಣದ ಸಪೋರ್ಟ್ ಏನಿರುತ್ತೆ, ಆ ಬೆಂಬಲ, ಮಕ್ಕಳ ಜೊತೆ ಹೋಗಿ ಕೂತ್ಕೊಳ್ಳೋದು, ಆ ಟಾಯ್ಸ್ ಜೊತೆ ಆಡ್ಕೊಂಡು ಕೂತ್ಕೊಳ್ಳೋದು, ಚಿಕ್ಕ ಮಗು ಥರ ಮೈಕಲ್ ಜಾಕ್ಸನ್, ಇದನ್ನು ಭಾಳ ಚೆನ್ನಾಗಿ ನೋಡಿದ್ದಾರೆ. ಆಮೇಲೆ ಅವರು ದುಡ್ಡಿಂತ ಭಾಳಷ್ಟು ದುಡ್ಡನ್ನು ಬೆಂಕಿ ಅವಘಡಗಳಲ್ಲಿ, ಅಂದರೆ ಬೆಂಕಿ ಇದಾಗ್ಬಿಡ್ತು ಅಂದರೆ ಚರ್ಮ ಮತ್ತೆ ರೀಪ್ಲೇಸ್ ಮಾಡಬೇಕು, ಅವರು ಒಂದು ಉದ್ಧಾರಕ್ಕೋಸ್ಕರ ಕೊಡುವಂಥದ್ದು, ಆನಂತರ ಇಂಡಿಪೆಂಡೆಂಟಾಗಿ ಬೆಳೆಯುವಂಥದ್ದು. ಈ ಒಂದು ಸಂದರ್ಭದಲ್ಲಿ ಅವ್ರಿಗೆ ಬ್ಲಾಕ್ ಅನ್ನೋ ಒಂದು ಕಾರಣಕ್ಕೆ MTVನಲ್ಲಿ ಒಂದು ಅವ್ರಿಗೆ ಅವರ ಒಂದು ಆಲ್ಬಮ್ ಸಾಂಗ್ನ, ಅದು ಥ್ರಿಲ್ಲರ್ ಅನ್ನೋ ಹಾಡು ಬಂದಿರುತ್ತೆ, ಅವಾಗ ಅದನ್ನು ರಿಲೀಸ್ ಮಾಡೋಕ್ಕೆ ಬಿಡಲ್ಲ. ಅದನ್ನು ಯಾವ ರೀತಿ ತನ್ನ ಒಂದು ಬುದ್ಧಿವಂತಿಕೆಯಿಂದ ತನ್ನ ಮತ್ತು ತನ್ನ PA ಅಂದರೆ ಅವರ ಅಸಿಸ್ಟೆಂಟ್ ಏನಿರ್ತಾರೆ, ಅವರ ಬಾಡಿ ಗಾರ್ಡಲ್ಲಿ ಅವ್ರಿಗೆ ಗಾಡ್ ಫಾದರ್ ಥರ ಅಂದರೆ ಸಪೋರ್ಟ್ ಮಾಡ್ತಾರೆ, ಅವರೊಂದು ಮೆಂಟರ್ ಥರ. ಸೊ ಇದೆಲ್ಲ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆಮೇಲೆ ಆ ಡೀಲ್ ಹೆಂಗೆ ಕುದುರುತ್ತೆ, MTVನಲ್ಲಿ ಇವ್ರು ಹಾಡು ಹೆಂಗೆ ಬಂದು ಇವರು ಬರೀ ಅಮೇರಿಕಾದಲ್ಲೇ ಅಷ್ಟೇ ಅಲ್ಲ, ಇಂಟರ್ನ್ಯಾಷನಲ್ ಸೂಪರ್ ಸ್ಟಾರ್ ಆಗಿ, ಆಮೇಲೆ ಆ ತಿರ್ಗಾ ಮತ್ತು ಫ್ಯಾಮಿಲಿ ಒತ್ತಡಕ್ಕೋಸ್ಕರ, ಅವ್ರ ತಂದೆ ಒತ್ತಡಕ್ಕೋಸ್ಕರ ಫ್ಯಾಮಿಲಿ ಜೊತೆನೂ ಕೂಡ ಅವರು ಕೆಲವು ಆಲ್ಬಮ್ಗಳನ್ನ ಮಾಡಿ, ಆಮೇಲೆ ವರ್ಲ್ಡ್ ಟೂರ್ ಮಾಡೋದು, ಈ ರೀತಿ ಎಲ್ಲ ಮಾಡಿ ಒಂದು ಭಾಳ ಖುಷಿಯಾಗುತ್ತೆ. ಒಬ್ಬ ನಮ್ಮ ಮೈಕಲ್ ಜಾಕ್ಸನ್ನು, ನಾವು ಚಿಕ್ಕವರಿದ್ದಾಗ ಮೈಕಲ್ ಜಾಕ್ಸನ್ ಹಾಡು, ಡ್ಯಾನ್ಸು ಅಂದರೆ ಎಂಥವ್ರು ಇವತ್ತಿಗೂ ಕೂಡ ಉಚ್ಚೇತ್ ಕುಣಿಯೋ ಅಭಿಮಾನಿಗಳು ಇದ್ದೀವಿ. ಸೊ ನಾವು ನೋಡಬೇಕು, ಈ ಜೆನ್ಜಿ ಸಿನಿಮಾಗೆ ಬರಲ್ಲ ಅಂತಾರೆ. ಈಗಿರೋ ಜೆನ್ಜಿ ಅಂತ ಏನು ಹೇಳ್ತೀವಿ, ಅವ್ರು ಯಾರು ಮೈಕಲ್ ಜಾಕ್ಸನ್ ಇದ್ದಾಗ ಆ ಒಂದು ಹಾಡು ಕೇಳಿದವರು ಅಲ್ಲ, ಡ್ಯಾನ್ಸ್ ನೋಡಿದವರು ಅವರಲ್ಲ, ಅವರೆಲ್ಲ ಇತ್ತೀಚಿನ ಜಮಾನದವರು. ಆ ಒಂದು ಕ್ರೇಜ್ ಹೇಗಿದೆ ಆ ಮಕ್ಕಳಲ್ಲಿ ಅಂತಂದರೆ, ನಾವೆಲ್ಲ ಆ ಟೈಮಲ್ಲಿ ಚಿಕ್ಕ ವಯಸ್ಸಲ್ಲಿ ನೋಡಿ ಬೆಳೆದಿರೋರು. ಹೆಂಗಿದೆ ಅಂತಂದರೆ, ಅಯ್ಯೋ ಇವರೆಲ್ಲ ಮತ್ತೆ ಮೈಕಲ್ ಜಾಕ್ಸನ್ ಚಿಡಿಸ್ಕೊಂಬಿಟ್ಟೆ ಮತ್ತೆ ಅಂತಲ್ಲ, ಅದು ಹಂಗೆ ಯಾವಾಗ್ಲೂ
ಒಂದು ಲೈಫ್ ಟೈಮಲ್ಲಿ ಈ ಸಾಧನೆ ಮಾಡಿರ್ತಾರಲ್ಲ ಅವರು ಎಲ್ಲ ಜನ್ರೇಷನ್ಸ್ಗೂ ಅಪ್ಲೈ ಆಗ್ತಾ ಇರುತ್ತೆ. ಈ ರೀತಿಯ ಮೈಕಲ್ ಜಾಕ್ಸನ್ ಒಂದು ಬಯೋಪಿಕ್ ಭಾಳ ಅದ್ಭುತವಾಗಿ ಹಾಲಿವುಡ್ಡಲ್ಲಿ ಬಂದಿದೆ. ಮಿಸ್ ಮಾಡ್ದಲೆ ಥಿಯೇಟ್ರಲ್ಲೇ ನೋಡಿ. ಅಮೇರಿಕಾದ ಹಲವಾರು ಬೇರೆ ಬೇರೆ ಮುಖಗಳು, ಅಲ್ಲಿರುವ ಒಂದು ವರ್ಣಭೇದ ಇದೆಲ್ಲ ನಮಗೆ ಅರ್ಥ ಆಗುತ್ತೆ. ಮತ್ತು ಒಂದು ಇನ್ಸ್ಪಿರೇಷನ್ ಕೂಡ ಜೀವನದಲ್ಲಿ ಏನಾದ್ರು ಸಾಧನೆ ಮಾಡಬೇಕು ಅನ್ನೋರಿಗೆ ಸಿಗುತ್ತೆ. ಜಾಫರ್ ಜಾಕ್ಸನ್ ಆ್ಯಂಡ್ ಟೀಮ್ಗೆ ಒಂದು ಹ್ಯಾಟ್ಸ್ ಆಫ್ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ.